11 ಗಂಟೆಗೆ ರೈಲ್ವೆ ಸ್ಟೇಷನಲ್ಲಿ ಏನು ಮಾಡ್ತಿದ್ದಾಳೆ ಅನ್ಕೋತಿದ್ದೀರಾ? 2 ದಿನ ಆಫೀಸ್ಗೆ ಬಾಯ್ ಬಾಯ್ ಹೇಳಿ ನಾ ಹೊರಟಿದ್ದು ಮಂಗಳೂರು ಕಡೆಗೆ. 11:15 ಟ್ರೈನು ಡಿಲೇ ಆಗ್ತಿದೆ ಅಂತ ಗೊತ್ತಾಯಿತು. ಸೊ ಆ್ಯಪಲ್ ತಿನ್ಕೊಂಡು ಆಟ ಆಡ್ಕೊಂಡು ಕೂತಿತ್ತು, ಟೈಮ್ ಪಾಸ್ ಮಾಡಿಕೊಂಡು. ಸೊ 1 ಗಂಟೆಗೆ ಫೈನಲಿ ನಮ್ಮ ಟ್ರೈನ್ ಬಂತು. ಅಲ್ಲಿಂದ ಹೊರಟಿ ಬೆಳಗ್ಗೆ 8 ಗಂಟೆಗೆ ರೀಚ್ ಆಗಬೇಕಾದವರು 10 ಗಂಟೆಗೆ ರೀಚ್ ಆಗ್ತೀವಿ. ಸೊ ಪ್ಲ್ಯಾನ್ ಕಂಪ್ಲೀಟ್ ಉಲ್ಟಾ ಆಯಿತು. ಡೈರೆಕ್ಟಾಗಿ ಹೋಗಿ ಬೈಕ್ ರೆಂಟ್ ಮಾಡಿ ಫ್ರೆಶ್ ಅಪ್ ಆಗಿ ಕೊರಗಜ್ಜ ಟೆಂಪಲ್ ಕಡೆಗೆ ನಮ್ಮ ಪಯಣ. ದೇವ್ರ ಹತ್ರ ಹೋಗಿ ದರ್ಶನ ಮಾಡಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು, ಸೊ ಅಲ್ಲಿ ಗೊತ್ತಿದೆ ಯಾವುದೇ ಫೋಟೋಸ್ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಂಗಿಲ್ಲ. ಸೊ ನಾನು ಯಾವುದೇ ಫೋಟೋಸ್ ವೀಡಿಯೋಸ್ ಹಾಕಿಲ್ಲ. ಅಲ್ಲಿಂದ ಊಟ ಮಾಡಿರಲಿಲ್ಲ, ತಿಂಡಿ ಮಾಡಿರಲಿಲ್ಲ. ಡೈರೆಕ್ಟಾಗಿ ಹೋಗಿ ಊಟ ಮಾಡಿಕೊಂಡು, ಯಾಕೆಂದರೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ದುಬಿಟ್ಟಿತ್ತು. ಮತ್ತೆ ನಾವು ರೂಮ್ ಕಡೆ ಹೋಗ್ತೀವಿ. ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಮುಂದಿನ ಪಯಣ ಯಾವ ಕಡೆಗೆ ಅಂತ ಕಮೆಂಟ್ ಮಾಡಿ.